ಅಕ್ಕ ನನ್ನ ಮಾತು ಕೇಳಕ್ಕ. ನೀನು ಅವರಿಬ್ರು ಪಿರುತಿ ವಿಚಾರ ಅವತ್ತೇ ಹೇಳಿದಿದ್ರೆ ಇವತ್ತಿಟ್ಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಅಕ್ಕ ಅದೇನಾಯ್ತು ಅಂದ್ರೆ ನೀನ್ ಸುಮ್ಕೆ ಇರವೆ. ನಮ್ಮಲ್ಲಿ ನೀನು ಒಬ್ಳು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ಮೋಸ ಮಾಡ್ಬಿಟ್ಟೆ. ಸಣ್ಣವರ ಓಸಿ ನಾನು ಹೇಳೋದು ನಿಮ್ಗೆ ಕೇಳಿ, ನಿಮಗೆ ಮೋಸ ಮಾಡ್ಬೇಕಂತ ಸ್ನೇಹವರ ಈಸೇನು ಮುಚ್ಚಿಟ್ಟಿಲ್ಲ. ಕಂಟಿ ಅವ್ರೆ, ನೀವು ನಿಮ್ಮ ಹೆಂಡತಿ ಪರವಾಗಿ ವಹಿಸ್ಕೊಂಡು ಮಾತಾಡ್ಬೇಡಿ. ಒಂದೇ ಒಂದ್ಸಲಿ ನನ್ನ ಸ್ಥಾನದಾಗ ನಿಂತ್ಕೊಂಡು ಯೋಚನೆ ಮಾಡಿ ನನ್ನ ನೋವು ಏನು ಅಂತ ಗೊತ್ತಾಯ್ತದೆ. ಅಕ್ಕ, ಸುಮಾ ಪುಟ್ಟವನ ಬಗ್ಗೆ ತುಂಬ ಯೋಚನೆ ಮಾಡಿ ಸಚಿನಿಂದ ದೂರ ಆಗ ಕಡಿಯಿದ್ಲು. ಅವಂಗೆ ಕೊಟ್ಟಿರೋ ಮಾತನಾಗೆ ಆಟೋ ಒಂದು ಅಕ್ರೆ ಇದ್ದಿದ್ರೆ ಇವತ್ತು ಯಾಕೆ ಹಿಂಗೆ ಮಾಡ್ತಿದ್ಲು? ನಾನೇ ಸುಮಂತವಾಗಿ ಕೇಳ್ಕೊಂಡಿದ್ದೆ, ಸಚಿನ್ ತುಂಬ ಒಳ್ಳೆ ಹುಡುಗ, ಅವನಿಗೆ ಮೋಸ ಮಾಡಬೇಡ ಕಣವಿ ಅಂತ. ಏಯ್ ಸುಮನ್ ಇವತ್ತಿನ ಪರಿಸ್ಥಿತಿಗೆ ನಮ್ಮ ಮನೆ ಹೆಸರು ಹಾಳಾಗೋಗಕ್ಕೆ ನೀನು ಕಾರಣ ಆಗ್ಬಿಟ್ಟಲ್ಲ. ಗೋಪಾಲಯ್ಯ, ಈ ಕೈ ಮಾಡಿ ಯೋನ್ ಪ್ರಯೋಜನ? ಸುಮ್ಕಿರು. ಅಲ್ಲ ಮರ, ಪುಟ್ಟಮ್ಮಿ ಹೋಗ್ಬೇಕಾದ್ರೆ ಮನೆ ಕಡೆ ಜೋಪಾನ ಅಂತ ಸಾರಿ ಹೇಳ್ಬಿಟ್ಟವಳೆ. ಈಗ ಸುಮ್ಮಂಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವು ಪುಟ್ಟಮ್ಮಂಗೆ ಏನು ಉತ್ತರ ಕೊಡೋದು? ಅವ್ವ ನನಗೆ ಕೊಟ್ಟ ಜವಾಬ್ದಾರಿನ ನನ್ನ ಕೈನಾಗ ಉಳಿಸ್ಕೊಳಕ್ ಆಗ್ಲಿಲ್ಲ ಆತ. ಸುಮಾ ಅವಂಗೆ ಇಂಥ ಮೋಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಕ್ಕ ನೀನು ಅಂದ್ಕೊಂಡಿರೋ ಥರ ಸುಮ್ಮ ಏನು ಕೆಟ್ಟ ಹುಡುಗಿ ಅಲ್ಲ ಅಕ್ಕ. ವಯಸ್ಸಲ್ಲಿದ್ದಾಗ ಪ್ರೀತಿ ಎಲ್ಲ ಆಗೋದು ಸಹಜ. ಆ ಅನುಭವ ನಿನಗೂ ಇದೆ ಅಲ್ವಾ? ಹಾಗೇನೆ ಸುಮನ್ಗೂ ಸಚಿನ್ ಮೇಲೆ ಲವ್ ಆಗಿದೆ. ಇದರಿಂದ ಅವನ್ಗೆ ನೋವಾಗುತ್ತೆ ಅಂತ ಗೊತ್ತಾದಾಗ ಅವಳ ಪ್ರೀತಿನೂ ತ್ಯಾಗ ಮಾಡೋದಕ್ಕೆ ರೆಡಿ ಆಗಿದ್ದಾಳಕ್ಕ. ನೀನು ಅದನ್ನು ಯೋಚನೆ ಮಾಡು. ಸುಮನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹೀಗೆ ಮಾಡ್ತಿದ್ರಾ? ಅದೆಲ್ಲ ಸರಿ ಸ್ನೇಹ, ಆದ್ರೆ ನಂಗೆ ಈ ಮನೆಯಾಗ ಇರಕ್ ಆಗಕ್ಕಿಲ್ಲ, ನನಗೆ ನೀನೇ ಬೇಕು ಅಂತ ಯೋನೋ ಸಂದೇಶ ಕಳಿಸಿ ಅವನ ಜೊತೆಯಾಗಿ ಯಾಕೆ ಹೋದ್ಲು?